ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತಿನ ಸ್ಪೆಷಲ್ ಏನು ಅಂತ ನೋಡ್ತಾ ಇದ್ದೀರಾ? ರೈಸ್ ಬಾಂಬ್ಸ್ ಅಂದರೆ ಅನ್ನದ ಮುದ್ದೆ. ತುಂಬ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ರೆಸಿಪಿ, ತುಂಬ ರುಚಿಕರವಾಗಿರುವಂಥ ರೆಸಿಪಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋ ಅಂಥದ್ದು, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ಥರ ಅನ್ನದ ಮುದ್ದೆನ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ಬೇಕು ಅಂತ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಿದ್ರೆ ಈ ಅನ್ನದ ಮುದ್ದೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ರುಚಿಕರವಾಗಿರೋಂಥ ಈ ಅನ್ನದ ಮುದ್ದೆ ಮಾಡೋದಕ್ಕೆ ವೆರಿ ಮೈನ್ ಇಂಗ್ರೀಡಿಯೆಂಟ್ ಹೆಸರಲ್ಲೇ ಇರೋ ಹಾಗೆ ಅನ್ನ. ಇಲ್ಲಿ ನೋಡಿ, ನಾನು 2 ಕಪ್ಪು ಅಕ್ಕಿನ ಯೂಸ್ ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ಹೊಗೆ ಆಡ್ತಾ ಇದೆ. ಅಂದರೆ ಇಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ಕೋಬೇಕು. ನಾರ್ಮಲ್ ಸೋನಾ ಮಸೂರಿ ಅಥವಾ ಬೇರೆ ಇನ್ಯಾವುದಾದ್ರೂ ಸಣ್ಣ ಅಕ್ಕಿ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದು ಉದ್ರುದ್ರಾಗ ಆಗಿಬಿಡುತ್ತೆ. ನಾವು ರೇಷನ್ನ ಅಕ್ಕಿ ಏನು ಹೇಳ್ತೀವಲ್ವ, ಸೊಸೈಟಿ ಅಕ್ಕಿ, ಅದನ್ನು ಯೂಸ್ ಮಾಡಿದ್ರೆ ಮುದ್ದೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭವಾದ ಹಾಗೆಯೇ ತುಂಬ ರುಚಿಕರವಾಗಿರೋಂಥ ಹಳೆ ಕಾಲದ ಅಡುಗೆ ಆಗಿರೋಂತಹ ಈ ಅನ್ನದ ಮುದ್ದೆ ಮಾಡೋದಕ್ಕೆ ಮೇಯ್ನಾಗಿ ಒಂದು ಮಸಾಲೆ ಮಾಡ್ಕೋಬೇಕು. ಅದೇ ಇಂಪಾರ್ಟೆಂಟು. ಆ ಮಸಾಲೆನೇ ಅದಕ್ಕೆ ಹೆಚ್ಚು ರುಚಿ ಕೊಡೋ ಅಂಥದ್ದು. ಆ ಮಸಾಲೆನ ಇವಾಗ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ಒಂದು 2 ಬಟ್ಲಾಗುವಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆಯೇ ಕೊಬ್ಬರಿ ಜೊತೆಗೆ ಹುರಿದಿರೋ ಅಂತಹ ಕಡಲೆ ಬೀಜ ಸುಮಾರು 1 ಬಟ್ಲಷ್ಟು ಸೇರಿಸ್ತಾ ಇದ್ದೀನಿ. ಇದು ಹೆಚ್ಚು ರುಚಿ ಕೊಡುತ್ತೆ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸ್ಳುಗಳು, ಹಾಗೆಯೇ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಲ್ವ ಆ ಸಾಂಬಾರು ಪುಡಿ, ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿರೋ ಅಂತಹ ಹುಣಸೆ ಹಣ್ಣು ಸ್ವಲ್ಪ ರಸದ ಸಮೇತ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಹಸಿ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ, ಹುರಿದಿರೋ ಅಂತಹ ಕಡಲೆ ಬೀಜ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ನೆನೆಸಿರೋ ಅಂತಹ ಹುಣಸೆ ಹಣ್ಣು ಹಾಗೆ ಜೀರಿಗೆ, ಈ 5 ವಸ್ತುಗಳನ್ನ ಸೇರಿಸಿ ಈಗ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ, ತುಂಬ ನುಣ್ಣಗೆ, ತುಂಬ ಫೈನ್ ಪೇಸ್ಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 90% ಅಷ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೀರು ಬರೆಸೋ ಅಂತಹ ರುಚಿಕರವಾಗಿರುವಂಥ ಮಸಾಲೆ ರೆಡಿಯಾಗಿದೆ. ಈಗ ಬನ್ನಿ ಅನ್ನದ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ನಾನು ಅನ್ನದ ಮುದ್ದೆ ಮಾಡೋದಕ್ಕೆ ಒಂದು ಅಗಲವಾಗಿರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಅಗಲ ಆಗಿರೋಂಥ ಪಾತ್ರೆ ಇಟ್ಕೊಂಡ್ರೆ ನಾವು ಅದು ತಿರುಗಿಸೋದಕ್ಕೆ, ಮುದ್ದೆ ಕಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸ್ವಲ್ಪ ಅಗಲ ಬಾಯಿದ್ರೆ ಒಳ್ಳೆಯದು. ಆ ಪಾತ್ರೆಗೆ ಈಗ ಒಗ್ಗರಣೆ ಹಾಕೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಬಳಸ್ಕೊಳ್ತೀನಿ. ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಕಡಲೆಕಾಯಿ ಎಣ್ಣೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತೀನಿ. ಸಾಸಿವೆ ನೋಡಿ ಚಟಪಟ ಅಂತ ಸಿಡಿತಾ ಇದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ತೀನಿ. ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಡೈರೆಕ್ಟಾಗಿ ರುಬ್ಕೊಂಡಿದ್ನಲ್ವ ಮಸಾಲೆ, ಆ ಮಸಾಲೆನ ಸೇರಿಸ್ಕೊಳ್ತೀನಿ. 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ತುಂಬ ನೀರೇನು ಹಾಕೋದಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಕುದಿಬೇಕಾದ್ರೆ ಆಮೇಲೆ ಅದು ಕಡಿಮೆ ಆಗಿಬಿಡುತ್ತೆ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗಲೇ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಹಳೆ ಕಾಲದ ಅಡುಗೆಗಳೆಲ್ಲ ನಮ್ಗೆ ಇವಾಗ ಮರೆತೇ ಹೋಗಿರುತ್ತೆ. ನಮ್ಮ ಒಂದು ಗಡಿಬಿಡಿ ಲೈಫ್ ಸ್ಟೈಲಲ್ಲಿ ಯಾವುದೋ ಒಂದು ಈಸಿಯಾಗಿ ಆಗುವಂಥ 1 ಪಾಟ್ ರೈಸು ಈ ಥರ ಮಾಡ್ಕೊಂಬಿಡ್ತೀವಿ. ಸಮಯ ಸಿಕ್ಕಾಗ, ರಜೆ ಇರೋವಾಗ ಅಥವಾ ವೀಕೆಂಡ್ಸಲ್ಲಿ ಈ ಥರ ಯಾವಾಗಾದರೂ ಒಂದು ಸಲ ಈ ಥರ ಹಳೆ ಕಾಲದ ಅಡುಗೆಗಳು ಮಾಡ್ಕೊಳ್ಳಿ. ಮಕ್ಕಳಿಗೆ ಅದರ ಟೇಸ್ಟ್ನ ಸವಿಯೋದಕ್ಕೆ ಕೊಡಿ, ಅವರು ತುಂಬ ಖುಷಿ ಪಡ್ತಾರೆ. ಚೆನ್ನಾಗಿ ಇವಾಗಿದು ಕುದ್ದಾಗಿದೆ, ಸಿಮ್ ಮಾಡಿದ್ದೀನಿ. ಈ ಟೈಮಲ್ಲಿ ಮಸಾಲೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಳಿದಿದ್ದು ಒಂದು ಬಟ್ಲಲ್ಲಿ ಹಾಕಿ ತೆಗೆದಿಟ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಟೈಮಿಗೆ ಅದನ್ನು ನೀವು ಅನ್ನಕ್ಕೆ ಚಟ್ನಿ ಥರ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗುತ್ತೆ, ಚಪಾತಿ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅನ್ನನ ಬೆರೆಸ್ಕೊಳ್ಳೋಣ. ಅನ್ನನ ಇದ್ರೊಳಗಡೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಕೋಲಾದರೂ ಬಳಸ್ಬೋದು, ಇಲ್ಲ ನಾರ್ಮಲ್ ಸ್ಪೂನಲ್ಲೂ ಕೂಡ ಕಂಫರ್ಟ್ ಇರುತ್ತೆ ಅಂದರೆ ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಈ ಥರ ಆ ಮಸಾಲೆ ಮತ್ತು ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಏನಾದರೂ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾವು ಮಸಾಲೆಗೆ ಎಷ್ಟೇ ಉಪ್ಪು ಹಾಕಿದ್ರೂ ಅನ್ನ ಬೆರೆಸಿದಾಗ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸುತ್ತೆ.
ಚೆನ್ನಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ಈ ಥರ ಅನ್ನದ ಮುದ್ದೆಗಳನ್ನ ಮಾಡಿ ಬುತ್ತಿ ಕಟ್ಟಿ ಕೊಟ್ಟು ಕಳಿಸಿದ್ರೆ ಅವರು ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಇಲ್ಲ ಹೊಲಕ್ಕೆ ಹೋಗಬೇಕಾದ್ರೆ ತೊಗೊಂಡೋಗಿ ಇಟ್ಕೊಂಡು ತಿಂತಾಯಿದ್ರಂತೆ. ಅಂದರೆ ಹಾಳಾಗ್ತಾ ಇರಲಿಲ್ಲ ಅಂತ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ನಾವು ಕೂಡ ಫ್ರೀ ಇರೋವಾಗ ಒಂದೊಂದು ಸಲ ಮಾಡ್ಕೊಂಡು ಈ ಥರ ಹಳೆ ಅಡುಗೆಗಳ ಟೇಸ್ಟ್ ನೋಡ್ತಾ ಇರಬೇಕು. ಓಕೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಇದರಲ್ಲಿ ಮುದ್ದೆನ ಕಟ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿದಿಯೋದು ಅಂತ ಹೇಳ್ತಾರಲ್ಲ ಆ ಥರ ಚೆನ್ನಾಗಿ ಮಿದ್ರೆ ಈ ಥರ ನೋಡಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ರೈಸ್ ಬಾಂಬ್ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ಒಂದು ಉಂಡೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಅನ್ನದ ಮುದ್ದೆ ರೆಡಿಯಾಗಿದೆ. ಈ ಥರನೇ ಒಂದೊಂದೇ ಎಲ್ಲ ಮಾಡಿರೋಂಥ ಅನ್ನನೆಲ್ಲ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಅನ್ನದ ಮುದ್ದೆಗಳನ್ನ ಮಾಡ್ಕೊಳ್ಳೋವಂಥದ್ದು. ನೋಡಿ ಫ್ರೆಂಡ್ಸ್, ಫೈನಲಿ ಟೇಸ್ಟಿಯಾಗಿರೋಂಥ ಹಳೆ ಕಾಲದ ರೆಸಿಪಿ ಆಗಿರೋಂತಹ ಅನ್ನದ ಮುದ್ದೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಂತೂ ತಣ್ಣಗಾಗಕ್ಕೆ ಮುಂಚೆ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ನೀವು ಸಹ ರೆಡಿಯಾಗಿದ್ದೀರಾ? ಹಾಗಿದ್ರೆ ಇವಾಗ ನಾನು ಮಾಡಿದಂಥ ವಿಧಾನದಲ್ಲಿ ನೀವು ಸಹ ಈ ಅನ್ನದ ಮುದ್ದೆನ ಮಾಡ್ಕೊಳ್ಳಿ. ನಿಮಗಿದು ಇಷ್ಟ ಆಯ್ತಾ ಇಲ್ವಾ, ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದು ಮಾತ್ರ ಮರಿಲೇಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.